ಕೊಟ್ಟ ಮಾತಿನಂತೆ 24 ಗಂಟೆಗಳಲ್ಲಿ ಬೆಳೆ ವಿಮೆ ಬಿಡುಗಡೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಚಿವರುಗಳಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ನವ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಸಮಸ್ತ ಕಲಬುರಗಿ ಜಿಲ್ಲೆಯ ರೈತರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನವ ಕರ್ನಾಟಕ ರೈತ ಸಂಘದ ದಯಾನಂದ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತರಿಗಾಗಿ ರಾಜ್ಯ ಸರ್ಕಾರದಿಂದ 2025-26ನೇ ಸಾಲಿಗಾಗಿ ಬೆಳೆ ವಿಮೆ ಬಿಡುಗಡೆಗೊಳಿಸಲು ನಮ್ಮ ನವ ಕರ್ನಾಟಕ ರೈತ ಸಂಘ ಕಲಬುರಗಿ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಜಿ ಸಲ್ಲಿಸಲಾಗಿತ್ತು. ಅದರಂತೆ ನೂತನವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿ ಕಲಬುರಗಿ ನಗರಕ್ಕೆ ಆಗಮಿಸಿದ ಡಿ.ಕೆ. ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ರೈತರ ಬೇಡಿಕೆಯಾದ ಬೆಳೆ ವಿಮೆ ಹಣ, ರೈತರ ಸಾಲ ಮನ್ನಾ, ಬರಗಾಲ ಘೋಷಣೆ ಬೇಡಿಕೆಯಾಗಿದ್ದು, ಅದರಲ್ಲಿ ಬೆಳೆ ವಿಮೆ ಹಣ 2.25 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ 24 ಗಂಟೆಯಲ್ಲಿ ಸದರಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ, ಕಲಬುರಗಿಯ ಜಿಲ್ಲೆಯ ಎಲ್ಲಾ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ನಮ್ಮ ನವ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸಮಸ್ತ ಕಲಬುರಗಿ ಜಿಲ್ಲೆಯ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ನಾವು 3 ಅಂಶದೊಂದು ಒಂದು ಪತ್ರವನ್ನು ಅವ್ರಿಗೆ ತಲುಪಿಸಿದ್ವಿ. ಏನಪ್ಪ ಅಂದರೆ, ನಮ್ಮ 3 ಅಂಶ ಏನಂದರೆ, ಒಂದು ಉಳಿದಂಥ ವಿಮೆ ಅಂದರೆ ಒಂದು 300 ಕೋಟಿ ರೂಪಾಯಿ ವಿಮೆ ಇತ್ತು, ಆ ವಿಮೆಯನ್ನು ಕೊಡ್ರಿ ಅಂತಕ್ಕಂಥದ್ದು. ಇನ್ನೊಂದು ಬರಗಾಲ ಘೋಷಣೆ ಮಾಡಿರಿ ಅಂತಕ್ಕಂಥದ್ದು ಇತ್ತು. ಇಂಥ ಸಂದರ್ಭದಾಗ ಸಾಲ ಮನ್ನಾ ಮಾಡಿರಿ ರೈತರದು ಅಂತಕ್ಕಂಥ ಈ 3 ಅಂಶದ ಒಂದು ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೊಟ್ಟಿದ್ದೀವಿ. ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಕೇಳಿದ್ದೀವಿ. ಸಾಕಷ್ಟು ಬಾರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸಾರಿ ಬಂದರೂ ಕೂಡ ನಮ್ಮ ಮನವಿಯನ್ನು ತಗೊಂಡು ಎಲ್ಲೋ ಬಿಸಾಕಿರೋದನ್ನು ನಾವು ನೋಡಿದ್ದೀವಿ ಇಲ್ಲಿವರೆಗೂ. ಆದರೆ ಈ ಮುಖ್ಯಮಂತ್ರಿ ಹಾಗೆ ಮಾಡಲಿಲ್ಲ. ನಮಗೆ ಮಾತು ಕೊಟ್ಟಿದ್ದರು, ರೈತರಿಗೆ ನಿಮ್ಮದು ಬೆಳೆ ವಿಮೆ ಎಷ್ಟಿದೆ ಅದನ್ನು ಸಂಪೂರ್ಣ ಏನದ ಇವತ್ತಿನ ದಿವಸ 24 ಗಂಟೆಯಲ್ಲಿ ಅದೇನದನ್ನು ಬೆಳೆ ವಿಮೆ ಕೊಡ್ತೀನಿ ಅಂತಕ್ಕಂಥ ವಾಗ್ವಾದ ಮಾಡಿದರು. ಅದು 24 ಗಂಟೆಯಲ್ಲೇ 225 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಧನ್ಯವಾದ ಹೇಳ್ತಾ ಇದ್ದೀವಿ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದ್ದರು. ಅವರು ಕೂಡ ಈ ಸಾಲ ಮನ್ನಾದ ಈ ಬೆಳೆ ವಿಮೆಯ ಬಗ್ಗೆ ಅವರು ಸಾಕಷ್ಟು ಚರ್ಚೆ ಮಾಡಿದರು. ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ಕೂಡ ಅವ್ರನ್ನೂ ಹೇಳಿದರು, ಈ ಸಾರಿ ಇನ್ನು 15-20 ದಿವಸದಲ್ಲಿ ಇದು ಬೆಳೆ ವಿಮೆಯನ್ನು ನಾವು ಸಂಪೂರ್ಣವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ಅವರಿಗೂ ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಜೊತೆಗಿರ್ತಕ್ಕಂಥ 3 ಜನ ನಾವು ಮೊಟ್ಟ ಮೊದಲಾಗಿ ಗೃಹ ಮಂತ್ರಿಯಾಗಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರನ್ನ ಸನ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ್ದೇ, ನಮಗೇನು ಪಾರ್ಟಿ ಪಂಕ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೂತನವಾಗಿ ಕಲಬುರಗಿಗೆ ಬಂದಂಥ ಅವರಿಗೂ ಸನ್ಮಾನ ಮಾಡಿದ್ವಿ. ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರ ಸನ್ಮಾನ ಮಾಡಿದ್ವಿ. ಆ ಸನ್ಮಾನ ಸ್ವೀಕಾರ ಮಾಡಿದ್ರು ಕೂಡ ನಮಗೇನದ ಬೆಳೆ ವಿಮೆ ಏನದ 225 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸಂತೋಷ ಸಲ್ಲಿಕೆ ಈ 3 ಜನ ಮಂತ್ರಿಗಳಿಗೆ ಇವತ್ತಿನ ದಿವಸ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇನ್ನೂ 2 ಅಂಶ, ಬಹುಶಃ ನಾವು ಮಳೆ ಬರಲಿಲ್ಲ, ಬರಗಾಲ ಬೀಳ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಬಹುಶಃ ಖಂಡಿತವಾಗಿ ಇದು ಬರಗಾಲ ಘೋಷಣೆ ಆಗಬೇಕು ಅಂತಕ್ಕಂಥ ಇನ್ನೊಂದು ಬೇಡಿಕೆ ಇದೆ. ಅದರ ಜೊತೆಗೆ 1 ಲಕ್ಷವರೆಗೆ ಅಂದರೆ ರೈತ ಕಷ್ಟದಲ್ಲಿದ್ದಾಗ 1 ಲಕ್ಷವರೆಗೂ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದು ಕೂಡ ಹೇಳಿದ್ವಿ ನಾವು. ಅದನ್ನು ಚರ್ಚಿಸಿ ಅದು ಕಾನೂನುಬದ್ಧ ಯಾವ ಥರ ಬರ್ತದೆ ನೋಡ್ಕೊಂಡು ಇದನ್ನು ಕೂಡ ಸಾಲ ಮನ್ನಾ ಮಾಡೋಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅಂದರಲ್ಲ. ಅದಕ್ಕಾಗಿ ಎಲ್ಲರೂ ಅಲ್ಲೇನಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿರ್ಬೋದು, MLAಗಳು ಇರ್ಬೋದು, ಈ 3 ಮಂದಿ ಮಂತ್ರಿಗಳನ್ನ ನಾವು ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾದಂಥ ನವ ಕರ್ನಾಟಕ ರೈತ ಸಂಘದಿಂದ ಹಾಗೂ ಈ ಜಿಲ್ಲೆ ರೈತರ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.